ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟು ದಿವಸ ನಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು 2,000 ಬರ್ತಿತ್ತು. ಆದ್ರೆ ರಾಜ್ಯ ಸರ್ಕಾರದಿಂದ ಬರ್ತಾ ಇತ್ತು. ಇನ್ನೊಂದು ಈಗ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ವಾ, ಕೇಂದ್ರ ಸರ್ಕಾರದಿಂದನೂ ನಮಗೆ ಹಣನ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಿದ್ದಾರೆ? ನಮ್ಮ ಕೇಂದ್ರ ಸರ್ಕಾರದಿಂದನೇ ಅಧಿಕೃತವಾಗಿ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಬಂದಿದೆ. ಸೊ ಏನಂತ ಹೇಳಿದ್ದಾರೆ, ಏನೇನು ಕಂಡೀಷನ್ಸ್ಗಳಿದೆ, ಕೇಂದ್ರ ಸರ್ಕಾರದಿಂದನೂ ಹಣ ಕೊಡ್ತಿದ್ದಾರೆ, ಯಾತಕ್ಕಾಗಿ ಕೊಡ್ತಿದ್ದಾರೆ, ಹಾಗೆ ಕಂಡೀಷನ್ಸ್ಗಳೇನು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಾ ಇದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ್ನಲ್ವಾ, ಕೇಂದ್ರ ಸರ್ಕಾರದಿಂದನೂ ಹಣ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಹತ್ರ BPL ಕಾರ್ಡ್ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಹಣ ಆಲ್ರೆಡಿ ಎಲ್ಲರೂ ತಗೋತಾ ಇದ್ದೀರಾ. ಅಂಡ್ ಅನ್ನಭಾಗ್ಯ ಯೋಜನೆ ಅಡಿ ಕೂಡ 5 kg ಅಕ್ಕಿಯ ಹಣ ಕೂಡ ಪಡಿತಾ ಇದ್ವಿ. ಇದು ರಾಜ್ಯ ಸರ್ಕಾರದ್ದು. ನಮ್ಮ ರಾಜ್ಯ ಸರ್ಕಾರದಿಂದ ಹಣ ಬರೋದಲ್ದೇನೆ ಕೇಂದ್ರ ಸರ್ಕಾರದಿಂದನೂ BPL ಕಾರ್ಡ್ ಇರುತ್ತಲ್ವಾ, ಅವರಿಗೆ 1,000 ರೂಪಾಯಿ ಹಣ ಕೊಡೋದಾಗಿ ಆಲ್ರೆಡಿ ಘೋಷಣೆಯನ್ನ ಮಾಡಿದ್ದಾರೆ ಫ್ರೆಂಡ್ಸ್, ಸರಿನಾ? ಆದ್ರೆ ಏನೇನ್ ಕಂಡೀಷನ್ಸ್ಗಳಿರ್ಬೇಕು, ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವ್ರಿಗೆಲ್ಲರಿಗೂ 1,000 ರೂಪಾಯಿ ಕೊಡ್ಬೇಕಂತ ಹೇಳ್ಬಿಟ್ಟು ಖುದ್ದಾಗಿ ಕೇಂದ್ರ ಸರ್ಕಾರದಿಂದಾನೇ ಮಾಹಿತಿ ತಿಳಿದು ಬಂದಿದೆ. ಎಲ್ಲ ಪೇಪರ್ಗಳಲ್ಲೂ ಬಂದಿದೆ ಫ್ರೆಂಡ್ಸ್. ನಮ್ಮ ಮೋದಿಜಿ ಅವರೇ 1,000 ರೂಪಾಯಿನ ಕೊಡ್ತಾ ಇದ್ದಾರೆ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ. ಅಂಡ್ BPL ಕಾರ್ಡ್ ಇರೋರು ಮತ್ತೆ ಅಂತ್ಯೋದಯ ಕಾರ್ಡ್ ಇರೋರು, APL ಕಾರ್ಡ್ ಇರೋರಿಗೆ ಇದು ಅನ್ವಯ ಆಗೋದಿಲ್ಲ. ಸೊ ಎಲ್ಲ ಟ್ಯಾಕ್ಸ್ ತೆರಿಗೆ ಎಲ್ಲ ಪಾಪ APL ಕಾರ್ಡ್ ಇರೋರೇ ಕಟ್ತಾರೆ. ಆದ್ರೆ ಯಾವುದೇ ಸೌಲಭ್ಯಗಳು ಅವ್ರಿಗೆ ಇರಲ್ಲ. ಕೇಂದ್ರ ಸರ್ಕಾರದಿಂದ ಅಂದ್ರೆ ನಮ್ಮ ಮೋದಿಜಿ ಅವ್ರ ಕಡೆಯಿಂದ 1,000 ರೂಪಾಯಿ ಕೊಡ್ತಾ ಇರೋದು ಕೂಡ BPL ಕಾರ್ಡ್ ಇರೋರು, ಅಂತ್ಯೋದಯ ಕಾರ್ಡ್ ಇರೋರು ಅಷ್ಟೇ. APL ಕಾರ್ಡ್ ಇರೋರಿಗೆ ಇದು ಅನ್ವಯ ಆಗೋದಿಲ್ಲ ಫ್ರೆಂಡ್ಸ್. ಕಂಡೀಷನ್ಸ್ ಏನಪ್ಪಾ ಅನ್ನೋದಾಗಿದ್ರೆ, ಇವರು BPL ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಇರೋರ್ಗಷ್ಟೇ ಮಂತ್ಲಿ 1,000 ರೂಪಾಯಿ ಕೊಡ್ತೀವಿ ಅಂತ ನಮ್ಮ ಕೇಂದ್ರ ಸರ್ಕಾರ ಹೇಳಿದೆ ಅಲ್ವಾ. ಕಂಡೀಷನ್ಸ್ ಏನಪ್ಪಾ ಅಂದ್ರೆ, ಅವರ ಒಂದು ಹತ್ರ BPL ಕಾರ್ಡ್ ಇದೆ, ಅಂತ್ಯೋದಯ ಕಾರ್ಡ್ ಇದೆ, ಅವರ ವಾರ್ಷಿಕ ಆದಾಯ 2 ಲಕ್ಷ ಮೀರಿರಬಾರದು. ಒಂದು ವೇಳೆ ಅವ್ರೇನಾದ್ರೂ ನಗರದಲ್ಲಿ ಏನಾದ್ರೂ ವಾಸವಾಗಿದ್ರೆ 3 ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು ಅವ್ರದ್ದು ವರ್ಷದ ಆದಾಯ ಅಂತ ಹೇಳ್ಬಿಟ್ಟು ಕಂಡೀಷನ್ ಇದೆ. ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ, ಇದು ಯಾವಾಗಿಂದ ಜಾರಿ, ಹಾಗೆ ಈ ಒಂದು ಯೋಜನೆಗೆ ಏನಂತ ಹೆಸರು ಇದೆ, ಅಂಡ್ ಇದಕ್ಕೆ ಅಪ್ಲಿಕೇಶನ್ ಯಾವಾಗಿಂದ ಹಾಕಬೇಕು ಅಥವಾ ಅಪ್ಲಿಕೇಶನ್ ಹಾಕಬಾರ್ದ, ಇದ್ರ ಬಗ್ಗೆ ಯಾವುದೇ ತರ ಹಿಂಟ್ನ ಕೊಟ್ಟಿಲ್ಲ ಇನ್ನು ನಮ್ಮ ಕೇಂದ್ರ ಸರ್ಕಾರ. ಖುದ್ದಾಗಿ ಮೋದಿಜಿ ಅವರೇ ಅನೌನ್ಸ್ ಮಾಡ್ತಾರೆ, ಏನೋ ಕತೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಎಲ್ಲ ಪೇಪರ್ಗಳಲ್ಲೆಲ್ಲ ಬಿಟ್ಟಿದ್ದಾರೆ. ಯಾರ್ಯಾರ ಹತ್ರ BPL ಕಾರ್ಡ್ ಇರುತ್ತೆ, ಅಂತ್ಯೋದಯ ಕಾರ್ಡ್ ಇರುತ್ತೆ, ಅವರಿಗೆ ಕೇಂದ್ರ ಸರ್ಕಾರದಿಂದನೂ ಇನ್ ಮುಂದೆ 1,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಖುದ್ದಾಗಿ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಆದರೆ ಯಾವ ತರ ಅಪ್ಲೈ ಮಾಡಬೇಕು, ಈ ಯೋಜನೆ ಹೆಸರೇನು ಅನ್ನೋದು ಯಾವುದೇ ತರ ತಿಳಿಸಿಲ್ಲ ಫ್ರೆಂಡ್ಸ್. ನಮಗೆ ನೋಟಿಫಿಕೇಶನ್ ಬಂದಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಅವ್ರಿಗೆ ಕೇಂದ್ರ ಸರ್ಕಾರದಿಂದನೂ 1,000 ರೂಪಾಯಿ ಬರುತ್ತೆ. ಆಸ್ ಯೂಶುವಲ್ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ, ಅನ್ನಭಾಗ್ಯದಿಂದ ಒಂದು 5 kg ಅಕ್ಕಿಯ ಹಣನ ಪಡೆದುಕೊಳ್ತಾ ಇದ್ದೀರಾ. ಸೊ ಎಲ್ಲ ಬಡ ಜನರಿಗೆ ತುಂಬಾ ಹೆಲ್ಪ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದಾರೆ. ಆದರೆ ಯಾವಾಗಿಂದ, ಇದೇ ತಿಂಗಳಿಂದ ಜಾರಿ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಈ ತಿಂಗಳಲ್ಲೇ ಜಾರಿ ಆಗೋದು. ಆದರೆ ಏನು ಯೋಜನೆ ಹೆಸರು, ಯಾವಾಗಿಂದ ಅಪ್ಲೈ ಮಾಡಬೇಕು ಅದೆಲ್ಲ ಖುದ್ದಾಗಿ ಮೋದಿ ಅವರೇ ಅನೌನ್ಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಮಾಡಿದಾಗ ಅಥವಾ ನಮಗೆ ನೋಟಿಫಿಕೇಶನ್ ಬಂದಾಗ ಕಂಪಲ್ಸರಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂಡ್ ಇನ್ನು ಸುಮಾರು ಜನ ಕೇಳ್ತಾ ಇದ್ರಿ, OTP ಇಂದ ರೇಷನ್ ಇನ್ ಮುಂದೆ ಕೊಡೋದಿಲ್ಲ ಅಂತೆ ಮೇಡಮ್ ಅಂತ ಹೇಳ್ಬಿಟ್ಟು. ಹೌದು, ಮುಂದೆ OTP ಇಂದ ನೀವು ಯಾರು ರೇಷನ್ನ ಪಡೆಯೋದಕ್ಕೆ ಆಗೋದಿಲ್ಲ. ನಿಮಗೆ ರೇಷನ್ ಬೇಕು ಅಂದ್ರೆ ನೀವೇ ಖುದ್ದಾಗಿ ಹೋಗಿ ಸಾಲ್ ನಿಂತ್ಕೊಂಡು ತಮ್ಮ ಒತ್ತಿದ್ರೆ ಅಷ್ಟೇ ನಿಮಗೆ ರೇಷನ್ನ ಪಡಿಬಹುದು. ಇಷ್ಟು ದಿವಸ ಇರೋದ್ ಪ್ರಕಾರ ಇನ್ ಮುಂದೆ OTPನ ರದ್ದು ಮಾಡಿದ್ದಾರೆ ಫ್ರೆಂಡ್ಸ್. OTP ಇಂದ ರೇಷನ್ ಇನ್ ಮುಂದೆ ಕೊಡೋದಿಲ್ಲ. ರೇಷನ್ ಕಾರ್ಡ್ ಹೋಲ್ಡರ್ ಎಲ್ಲೋ ಇದ್ದು OTP ಮೂಲಕ ರೇಷನ್ ತಗೊಂಡು ಅದನ್ನ ಅಕ್ಕಿನ ಡಬಲ್ ಟ್ರಿಬಲ್ ರೇಟ್ಗೆ ರೇಷನ್ ಅಕ್ಕಿನ ಮಾರಾಟ ಮಾಡ್ತಿದ್ದಾರೆ. ಅದು ನಮ್ಮ ಸರ್ಕಾರದ ಗಮನಕ್ಕೆ ಬಂದು ಈ ತರ ಮಾರಾಟ ಮಾಡ್ತಾ ಇರೋ ಮಧ್ಯವರ್ತಿಗಳೆಲ್ಲ ಸಿಕ್ಕಾಕೊಂಡಿದ್ದಾರೆ. ಸೊ ಹೀಗಾಗಿ OTP ಇಂದ ರೇಷನ್ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರಿಗೆ ರೇಷನ್ ಬೇಕೋ ಅವ್ರು ಹೋಗಿ ತಮ್ಮ ಮಾಡಿ ಲೈನಲ್ಲಿ ನಿಂತ್ಕೊಂಡೇ ರೇಷನ್ನ ಪಡ್ಕೊಳ್ಳಿ. ಅಕ್ಕಿ ಬೇಡವಾ, ತಮ್ಮೊತ್ಲಿಲ್ವಾ, ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತಾನೆ ಹೇಳ್ಬಿಟ್ಟಿದ್ದಾರೆ ನಮ್ಮ ಸರ್ಕಾರ ಕ್ಲೋಸ್ ಮಾಡ್ಬಿಟ್ಟಿದೆ. ತುಂಬಾ ಜನ ಕೇಳ್ತಾ ಇದ್ರಿ, ಮೋದಿ ಸರ್ಕಾರದಿಂದನೂ 1,000 ರೂಪಾಯಿ ಹಣ ಕೊಡ್ತಾರಂತಲ್ಲ ಮೇಡಮ್, ನಿಜನಾ ಸುಳ್ಳು ಅಂತ ಹೇಳ್ಬಿಟ್ಟು. ಸೊ ನಾನು ಚೆಕ್ ಮಾಡಿಬಿಟ್ಟು ಎಲ್ಲ ಕಡೆ ನೋಡಿ ತಿಳ್ಕೊಂಡು ಇದು ನಿಜವಾದ ಮಾಹಿತಿ ಫ್ರೆಂಡ್ಸ್, ಯಾವುದೇ ತರ ಫೇಕ್ ಅಲ್ಲ ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ನಿಜವಾದ ಮಾಹಿತಿ. ಎಲ್ಲ ಪತ್ರಿಕೆಗಳಲ್ಲೂ ಬಂದಿರೋಂಥ ಸುದ್ದಿನೇ ಇದು. ಆದಷ್ಟು ಬೇಗ ಘೋಷಣೆಯನ್ನು ಕೂಡ ಮಾಡ್ತಾರೆ ನಮ್ಮ ಮೋದಿಜಿ ಅವರು.
ತಮ್ಗೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ ಈ ವಿಡಿಯೋ ಮೂಲಕ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋನ ಕೊನೆವರೆಗೂ ಯಾರ್ಯಾರು ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಎಷ್ಟು ಖುಷಿ ಆಯ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.